ನಾನ್ ತುಂಬಾ ವೈಭವೀಕರಿಸಲು ಹೇಳಲ್ಲ, ಆದ್ರೆ ಆ ತೋಳಕ್ಕೆ ಆ ಪ್ರಾಣಿ ಫೈಟ್ ಕೊಡ್ತಾ ಇತ್ತು. ಹನಿ ಬ್ಯಾಡ್ಜರ್ ವಂಶಸ್ಥರಾದ ಇವುಗಳಿಗೆ ಅದರಷ್ಟಲ್ದೇ ಇದ್ರು ತಾನಿರೋ ಹಿಮ ಪ್ರದೇಶದಲ್ಲಿ ಹವಾ ಮೇಂಟೈನ್ ಮಾಡೋಕೆ ತಕ್ಕ ಮಟ್ಟದ ಗುಂಡಿಗೆ ಇದೆ. ಮುಂಗುಸಿ ಕುಟುಂಬದ ದೊಡ್ಡಣ್ಣ ಆಗಿರೋ ಇದು ವೋಲ್ವೊರಿನ್ ಅಂತ. ಆದ್ರೆ ಈ ಹೆಸರಿಂದ ಹೆಚ್ಚು ಪ್ರಸಿದ್ಧಿಯಾಗಿದ್ದು ಈ ಕಾರ್ಟೂನ್ ಪಾತ್ರ. ಈಗಾಗ್ಲೇ ಇದರ ಉಗುರನ್ನೇ ಕೇಂದ್ರವನ್ನಾಗಿರಿಸಿ ಸೃಷ್ಟಿಯಾಗಿರೋ ಪಾತ್ರಧಾರಿ ನೋಡಿದ್ರೆ ನಿಮಗ್ ಗೊತ್ತಾಗುತ್ತೆ ಈ ಪ್ರಾಣಿಯಲ್ಲಿ ಅತ್ಯಂತ ಮಾರಣಾಂತಿಕ ಆಯುಧ ಅಂದ್ರೆ ಅದೇ ಅಂತ. ಒಂದು ಮಾಮೂಲಿ ನಾಯಿ ಗಾತ್ರದಷ್ಟಿರೋ ದೇಹ, ಅದರೊಳಗೆ ಆನೆ ಗಾತ್ರದಷ್ಟು ಕೋಪ. ಇವೆಲ್ಲ ಬೇಟೆಯಾಡಿ ತಿನ್ನೋದು ಅಪರೂಪ. ಹಂಗು ಶಿಕಾರಿಗಿಳಿತ ಸಣ್ಣ ಅಳಿಲಿಂದ ಹಿಡಿದು ಭಾರಿ ಗಾತ್ರದ ಮೂಸ್ಗಳನ್ನೆಲ್ಲ ಹೊಡೆದಾಕುತ್ತೆ. ನೋಡ್ರಿ ಇಲ್ಲಿ. ಅದು ಬಿಟ್ರೆ ಹೆಚ್ಚಾಗಿ ಸತ್ತಿರೋ ಪ್ರಾಣಿಗಳ ರುಚಿಗೆ ಇದು ಹೊಂದ್ಕೊಂಡಿದೆ. ಹಾಗೆ ತೋಳಗಳು ಪೂಮಾನ ಹೊಡೆದಿರೋ ಬೇಟೆನ ತಾನೇ ಹೊಡೆದೆ ಅನ್ನೋ ರೀತಿ ಅವುಗಳ ಜೊತೆ ನಖಶಿಕಾಂತ ಕೋಪದಲ್ಲಿ ಫೈಟ್ ಆಡಿ ಎತ್ಕೊಂಡು ಹೋಗುತ್ತೆ. ಇವುಗಳ ವೈಶಿಷ್ಟ್ಯ ಅಂದ್ರೆ ವಾಸನೆ ಹಿಡಿಯೋದ್ರಲ್ಲಿ ಪೋಲಾರ್ ಬೇರ್ನ ಬಿಟ್ರೆ ಅಲ್ಲಿ ಇದಕ್ಕೆ ಸೂಕ್ಷ್ಮ ಗ್ರಹಿಕೆ ಇರೋದು. ಮತ್ತೆ ಮೂಳೆಗಳನ್ನ ಪುಡಿಯಾಗಿಸೋ ದವಡೆಯ ಬಲ, ದೇಹವನ್ನ ಬಗ್ದು ಹಾಕೋ ಉಗುರುಗಳು, ಜೊತೆಗಿದ್ರ ಚರ್ಮ. ಯಾವ್ದಾದ್ರೂ ಪ್ರಾಣಿ ಹಿಡಿದಾಗ ಹೆಂಗೆಂಗೋ ತಿರುಗಿ ವಾಪಸ್ ಅದಕ್ಕೆ ಪ್ರತಿದಾಳಿ ಮಾಡೋಕೆ ಸಹಕರಿಸುತ್ತೆ. ಹಾಗೆ ಆ ಹಿಮಪೀಡಿತ ಪ್ರದೇಶದಲ್ಲಿ ಜೀವನ ಮಾಡೋಕೆ ಕಂಬಳಿಯಂತೆ ಕಾಪಾಡುತ್ತೆ. ಅಲ್ಲಿವುಗಳಿಗಿರೋ ಶತ್ರುಗಳಂದ್ರೆ ತೋಳ, ಪೂಮ, ಹಿಮಕರಡಿ, ಜೊತೆಗೆ ಮುಗ್ಧ ಮಾನವರು. ಇದಷ್ಟಾಗಿ ಮನುಷ್ಯರ ಮೇಲೆ ದಾಳಿ ಮಾಡಲ್ಲ, ಆದ್ರೆ ಇವುಗಳ ಚರ್ಮಕ್ಕಿರೋ ಭಾರಿ ಬೇಡಿಕೆಯಿಂದ ಮನುಷ್ಯ ಇದನ್ನ ಬೇಟೆಯಾಡ್ತಾನೆ. ಮತ್ತಿವು ಹುಲಿಗಳ ತರ ಭಾರಿ ಟೆರಿಟೋರಿಯಲ್ ಮತ್ತೆ ಏಕಾಂಗಿ ಜೀವಿಗಳು. ವಾಸ ನಾರ್ತ್ ಅಮೆರಿಕಾ ಮತ್ತೆ ರಷ್ಯಾ, ಸೈಬೇರಿಯಾಗಳ ಕಡೆ. ಇಷ್ಟೇ ಮ್ಯಾಟ್ರು. ಬರ್ತೀನಿ. ಬಾಯ್.